ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಮ್ಯಾ ಪೂವಯ್ಯ. ಗ್ರೋನಲ್ಲಿ ನಾವು ನಿಮ್ಮನ್ನ ಇನ್ಫಾರ್ಮ್ಡ್ ಇನ್ವೆಸ್ಟರ್ ಅನ್ನಾಗಿ ಮಾಡೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನಿಸ್ತಾ ಇದ್ದೇವೆ. ಸೊ ಇನ್ನು ಮುಂದೆ ನಮ್ಮ ಸುತ್ತಮುತ್ತಲು ನಡೆಯುವಂತಹ ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ ನಿಮ್ಮ ಮುಂದೆ ತಿಳಿಸ್ಕೊಡಲು ಪ್ರಯತ್ನಿಸ್ತೇವೆ. ಇದೊಂದು ವಿಶೇಷ ವಿಡಿಯೋ ಆಗಿರುತ್ತೆ. ಸೊ ಇಂದು ನಾವು ಕರ್ನಾಟಕ ರಾಜ್ಯಕ್ಕೆ ಬರಲಿರುವಂತಹ ಹೊಸ ಕೈಗಾರಿಕೆ ಯೋಜನೆಗಳ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಸೊ ಈ ಯೋಜನೆಗಳು ರಾಜ್ಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನಿಮ್ಮ ಮುಂದೆ ವಿವರಿಸ್ತಾ ಇದ್ದೇವೆ. ಸೊ ಆದ್ರೆ ಅದನ್ನ ಮುಂದುವರಿಸೋದಕ್ಕೆ ಮುಂಚೆ ಯಾರಿನ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ಹೊಸ ಪರ್ಸನಲ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ ನ ರೆಗ್ಯುಲರ್ ಆಗಿ ನೋಡಿ ಅಪ್ಡೇಟ್ ಮಾಡ್ಕೊಳ್ಬಹುದು. ವರ್ಲ್ಡ್ ಎಕನಾಮಿಕ್ ಫೋರಂ ಸುದ್ದಿಯನ್ನ ನೀವೆಲ್ಲರೂ ಈಗಾಗಲೇ ನೋಡಿರಬಹುದು. ಸೊ ಆದ್ರೆ ಅದ್ರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದೀವಿ. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ WEF ಅಂತ ಏನ್ ಹೇಳ್ತೀವೋ, ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದ್ದು ಇದು ಯಾವುದೇ ಒಂದು ಸರ್ಕಾರದೊಂದಿಗೆ ಸಂಬಂಧವನ್ನ ಹೊಂದಿಲ್ಲ. ಇದು ಸ್ವಿಟ್ಜರ್ಲೆಂಡ್ ದಾವೋಸ್ ನಲ್ಲಿ ನೆಲೆಗೊಂಡಿದೆ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ WEF ಅಂತ ಏನ್ ಹೇಳ್ತೀವೋ ಇದು ಎಲ್ಲಾ ತರದ ಒಂದು ಬ್ಯಾಕ್ ಗ್ರೌಂಡ್ ಲೀಡರ್ಸ್ ಗಳನ್ನ ಹೊಂದಿದೆ. ಸೊ ಒಂದು ಸರ್ಕಾರ ಆಗಿರ್ಬೋದು, NGO ಆಗಿರ್ಬೋದು, ಕಾರ್ಪೊರೇಟ್ ನಾಯಕರಾಗಿರ್ಬೋದು, ಕಾರ್ಯಕರ್ತರು, ಕಲಾವಿದರು, ಹೀಗೆ ಹಲವಾರು ಬ್ಯಾಕ್ ಗ್ರೌಂಡ್ ಗಳಿಂದ ಒಂದು ಲೀಡರ್ಸ್ ಗಳನ್ನ ಒಟ್ಟುಗೂಡಿಸಿರುತ್ತೆ. ಸೊ ಈ ವರ್ಷದ ಮೇ ತಿಂಗಳಲ್ಲಿ ನಡೆದಂತಹ ಈ ಘಟನೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಒಂದು IT ಸಚಿವರಾದಂತಹ CN ಅಶ್ವಥ್ ನಾರಾಯಣ್ ರವರು ಕರ್ನಾಟಕಕ್ಕೆ ವಿದೇಶಿ ಹೂಡಿಕೆಗಳನ್ನ ಆಕರ್ಷಿಸೋದಕ್ಕಾಗಿ WEFಗೆ ಹಾಜರಾಗಿರ್ತಾರೆ. ಬೆಂಗಳೂರಿನ IT ಕತೆ ನಮ್ಗೆಲ್ರಿಗೂ ತಿಳಿದಿದೆ. ಮತ್ತೆ ಕರ್ನಾಟಕವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಪ್ರಶಂಸಿಸಲಾಗುತ್ತೆ. ಆದ್ರೆ ಕರ್ನಾಟಕವು ಕೇವಲ ಒಂದು IT ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಬಯೋಟೆಕ್ನಾಲಜಿ ಆಗಿರ್ಬೋದು, ಟೆಕ್ಸ್ಟೈಲ್ಸ್, ಮ್ಯಾನುಫ್ಯಾಕ್ಚರಿಂಗ್, ಏರೋಸ್ಪೇಸ್, ಇನ್ನು ರಿನ್ಯೂವಬಲ್ ಎನರ್ಜಿ ಈ ತರ ಕ್ಷೇತ್ರಗಳಲ್ಲೂ ಸಹ ಮುನ್ನುಗ್ತಾ ಇದೆ. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಕರ್ನಾಟಕ ISMC ಯೋಜನೆಯೊಂದಿಗೆ ಒಂದು MOUಗೂ ಸಹ ಸಹಿ ಹಾಕಿತ್ತು. ಸೊ ಇದರ ಅಡಿಯಲ್ಲಿ ಕರ್ನಾಟಕದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕವನ್ನು ಸಹ ಸ್ಥಾಪಿಸಲಾಗಿತ್ತು. ಈ ಯೋಜನೆಯ ಇನ್ವೆಸ್ಟ್ಮೆಂಟ್ ಬಂದು 22,900 ಕೋಟಿ ಆಗಿರುತ್ತೆ. ಸೊ ಇನ್ನು ಕರ್ನಾಟಕ ರಾಜ್ಯವು ನಾಗರಿಕರಿಗೆ ಒಂದು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವಂತೆ ಸಂಶೋಧನಾ ಹಾಗೂ ಒಂದು ಅಭಿವೃದ್ಧಿ ಸಾಮರ್ಥ್ಯಗಳನ್ನ ಒಂದು ವಿಸ್ತರಿಸುವತ್ತ ಗಮನ ಹರಿಸಿದೆ. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಕರ್ನಾಟಕ 52,000 ಕೋಟಿ ಮೌಲ್ಯದ MOUಗಳಿಗೆ ಸಹಿ ಹಾಕಿದೆ. ಇನ್ನು ಗುರ್ಗಾಂವ್ ಮೂಲದ ರಿನ್ಯೂವಬಲ್ ಎನರ್ಜಿ ಕಂಪನಿ ರಿನ್ಯೂ ಪವರ್ ನೊಂದಿಗೆ ಒಂದು MOUಗೂ ಸಹ ಸಹಿ ಹಾಕಿದೆ. ಇನ್ನು ಆಪರೇಟಿಂಗ್ ಕೆಪಾಸಿಟಿ ಪ್ರಕಾರ ರಿನ್ಯೂ ಪವರ್ ಭಾರತದಲ್ಲಿನ ಅತಿ ದೊಡ್ಡ ರಿನ್ಯೂವಬಲ್ ಎನರ್ಜಿ ಪೂರೈಕೆದಾರರಲ್ಲಿ ಒಂದಾಗಿರುತ್ತೆ. ಈ ರಿನ್ಯೂ ಪವರ್ ಭಾರತದ 18 ರಾಜ್ಯಗಳಲ್ಲಿ ಸರಿಸುಮಾರು 110 ಯೋಜನೆಗಳನ್ನ ನಿರ್ವಹಿಸ್ತಾ ಇದೆ. ಸೊ ಇನ್ನು ನಾವು ನೋಡಿದ್ರೆ ಇಂಡಸ್ಟ್ರಿಯಲ್ ಹಾಗೂ ಕಮರ್ಷಿಯಲ್ ಕ್ಲೈಂಟ್ಸ್ ಇನ್ಕ್ಲೂಡಿಂಗ್ ಯುಟಿಲಿಟಿ ಸ್ಕೇಲ್, ವಿಂಡ್ ಹಾಗೂ ಒಂದು ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳಿಗೆ ಒಂದು ಡಿಸ್ಟ್ರಿಬ್ಯೂಟೆಡ್ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಸಹ ಕೊಡುತ್ತೆ. ಈ MOU ಪ್ರಕಾರ ರಿನ್ಯೂ ಪವರ್ ಕರ್ನಾಟಕದಲ್ಲಿ 7 ವರ್ಷಗಳಲ್ಲಿ 50,000 ಕೋಟಿ ಹೂಡಿಕೆ ಮಾಡುವುದಾಗಿ ಭರವಸೆ ನೀಡಿದೆ. ಕಂಪನಿಯು ಮುಂದಿನ 7 ವರ್ಷಗಳಲ್ಲಿ 2 ಹಂತಗಳಲ್ಲಿ ಗ್ರೀನ್ ಹೈಡ್ರೋಜನ್, ಬ್ಯಾಟರಿ ಸಂಗ್ರಹಣೆ ಹಾಗೂ ಒಂದು ರಿನ್ಯೂವಬಲ್ ಎನರ್ಜಿ ಉತ್ಪಾದನಾ ಸೌಲಭ್ಯಗಳನ್ನು ಸ್ಥಾಪಿಸಲು ಉದ್ದೇಶಿಸಿದೆ. ಇದರ ಜೊತೆಗೆ ಈ ಒಂದು MOU ಪ್ರಕಾರ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಯೋಜನೆಗಳು ಮೊದಲ ಹಂತದಲ್ಲಿ ಒಟ್ಟು 11,900 ಕೋಟಿ ಹೂಡಿಕೆಗಳನ್ನ ಪಡೆಯುತ್ತೆ. ಸೊ ಒಂದು ಗ್ರೀನ್ ಹೈಡ್ರೋಜನ್, ಒಂದು ರಿನ್ಯೂವಬಲ್ ಎನರ್ಜಿ ಇಂತಹ ಸೌಲಭ್ಯಗಳನ್ನ ಸ್ಥಾಪಿಸಲು ನಿಗಮವು ಮುಂದಿನ 5 ವರ್ಷದಲ್ಲಿ 2ನೇ ಹಂತದಲ್ಲಿ 37,500 ಕೋಟಿಗಳನ್ನ ಹೂಡಿಕೆ ಮಾಡಲು ಉದ್ದೇಶಿಸಿದೆ. ಸೊ 2 ಹಂತಗಳಲ್ಲಿ ಪೂರ್ಣಗೊಳ್ಳುವ ಈ ಒಂದು ಯೋಜನೆಗಳಿಂದ ಸುಮಾರು 30,000 ಜನರು ನೇರವಾಗಿ ಉದ್ಯೋಗವನ್ನ ಪಡ್ಕೊಳ್ತಾರೆ. ಇದರ ಜೊತೆಗೆ ಅನೇಕರು ಪರೋಕ್ಷವಾಗಿ ಉದ್ಯೋಗವನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಇನ್ನು 9 ರಾಜ್ಯಗಳಲ್ಲಿ ವಿಂಡ್, ಸೋಲಾರ್ ಹಾಗೂ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳೊಂದಿಗೆ ಒಂದು ರಿನ್ಯೂ ಪವರ್ ಮೂಲಕ ಪೂರ್ಣಗೊಳ್ಳುತ್ತೆ. ಸೊ ಕರ್ನಾಟಕದಲ್ಲಿ ಗಮನಾರ್ಹ ಅಸ್ತಿತ್ವವನ್ನು ಹೊಂದಿರುವಂತಹ ಈ ಬಿಸ್ನೆಸ್ ಬಂದು ಸೊ ರಾಜ್ಯದಾದ್ಯಂತ ತನ್ನ ಸೌಲಭ್ಯಗಳ ಮೂಲಕ ಒಂದು 12 ಗಿಗಾಟನ್ ಹೆಚ್ಚು ವಿದ್ಯುತ್ ಗಳನ್ನ ಉತ್ಪಾದಿಸುತ್ತೆ. ಇನ್ನು WEF ಸಹಿ ಮಾಡಲಾದ ಮತ್ತೊಂದು MOU ಯಾವುದು ಅಂತ ಅಂದ್ರೆ UAE ಬೇಸ್ಡ್ ಲುಲು ಗ್ರೂಪ್ ಇಂಟರ್ನ್ಯಾಷನಲ್ ಜೊತೆಗೆ. ಸೊ ಈ ಒಂದು ಲುಲು ಸೂಪರ್ ಮಾರ್ಕೆಟ್ ಸರಪಳಿ ಹಾಗೂ ಒಂದು ರಿಟೇಲ್ ಬಿಸ್ನೆಸ್ ನಡೆಸುವಂತಹ ವರ್ಲ್ಡ್ ವೈಡ್ ಕಾಂಗ್ಲೋಮೆರಿಯೇಟ್ ಕಾರ್ಪೊರೇಷನ್ ಆಗಿರುತ್ತೆ. ಸೊ ಇದು ಬಂದು ಕೇರಳ ಮೂಲದ MA ಯೂಸುಫ್ ಅಲಿ ಅನ್ನೋರು 2000 ಇಸ್ವಿನಲ್ಲಿ ಇದನ್ನ ಸ್ಥಾಪಿಸ್ತಾರೆ. ಇನ್ನು ಕರ್ನಾಟಕದಲ್ಲಿ 2,000 ಕೋಟಿ ಹೂಡಿಕೆಯನ್ನ ಲುಲು ಗ್ರೂಪ್ ಇಂಟರ್ನ್ಯಾಷನಲ್ ಕೂಡ ಘೋಷಿಸಿದೆ. ಸೊ ಹೈಪರ್ ಮಾರ್ಕೆಟ್ ಜೊತೆಗೆ ಒಂದು ವ್ಯಾಪಾರವು 4 ಒಂದು ಶಾಪಿಂಗ್ ಕೇಂದ್ರಗಳನ್ನ ನಿರ್ಮಿಸಲು ಉದ್ದೇಶಿಸಿದೆ. ಸೊ ಹೆಚ್ಚುವರಿಯಾಗಿ ನೋಡೋದಾದ್ರೆ ಈ ಒಂದು ಪ್ರದೇಶಗಳಲ್ಲಿ ಎಕ್ಸ್ಪೋರ್ಟ್ ಆಗುವಂತಹ ಆಹಾರ ಸಂಸ್ಕರಣಾ ಒಂದು ಸೌಲಭ್ಯಗಳನ್ನ ನಿರ್ಮಿಸಲು ಇದು ಯೋಜಿಸಿದೆ. ಸೊ ಹಾಗಾಗಿ ಒಂದು 10,000 ವ್ಯಕ್ತಿಗಳು ಉದ್ಯೋಗವನ್ನ ಹುಡುಕುವ ನಿರೀಕ್ಷೆಯಲ್ಲಿ ಇದೆ. ಈ MOUಗಳಿಗೆ ಸಹಿ ಹಾಕೋದ್ರಿಂದ ಹಲವು ದೊಡ್ಡ ಕಂಪನಿಗಳು ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯುರೋಪ್ನ ಅತಿ ದೊಡ್ಡ ಕೈಗಾರಿಕಾ ಸಂಸ್ಥೆಗಳಲ್ಲಿ ಒಂದಾದ ಸೀಮೆನ್ಸ್ ಜರ್ಮನ್ನ ಒಂದು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಆಗಿದ್ದು ಒಂದು ಮೂಲಸೌಕರ್ಯ ಹಾಗೂ ಒಂದು ಆರೋಗ್ಯ ರಕ್ಷಣೆ, ಇನ್ನು ಎನರ್ಜಿ ಕ್ಷೇತ್ರಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಇನ್ನು ವಿವಿಧ ಮೆಡಿಕಲ್ ಡಯಾಗ್ನಾಸ್ಟಿಕ್ ಎಕ್ವಿಪ್ಮೆಂಟ್ಸ್ ಗಳನ್ನು ಸಹ ಉತ್ಪಾದಿಸೋದ್ರಲ್ಲಿ ಇದು ಪರಿಣಿತಿಯನ್ನ ಹೊಂದಿದ್ದಾರೆ.
ಸೊ ಈ ಒಂದು ಸೀಮೆನ್ಸ್ ಸಂಸ್ಥೆಯು ಕರ್ನಾಟಕದಲ್ಲಿ ಹೂಡಿಕೆ ಮಾಡೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ 2 ಯೋಜನೆಗಳು, ಮ್ಯಾಗ್ನೆಟಿಕ್ ಇಮೇಜಿಂಗ್ ಹಾಗೂ ಒಂದು ಡಯಾಗ್ನೋಸ್ಟಿಕ್ ಜೊತೆಗೆ ಆರೋಗ್ಯ ಸಂಬಂಧಿತ R&D ಒಂದು ಇನಿಷಿಯೇಟಿವ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮೆಡಿಕಲ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಗಳನ್ನ ಪ್ರೊಡಕ್ಷನ್ ಗಾಗಿ ಸರ್ಕಾರದಿಂದ ಅಸಾಧಾರಣ ಪ್ರೋತ್ಸಾಹವನ್ನ ನಾವು ಗಮನಿಸ್ತಿರಬಹುದು. ಇನ್ನು ತುಮಕೂರು, ಹುಬ್ಳಿ, ಧಾರವಾಡ ಹಾಗೂ ಮೈಸೂರು ಒಂದು ಇನ್ವೆಸ್ಟ್ಮೆಂಟ್ ಸೆಳೆಯೋದಕ್ಕಾಗಿ ಬೆಂಗಳೂರು ಬಿಯಾಂಡ್ ಅನ್ನೋ ಯೋಜನೆ ಬಗ್ಗೆನೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನೆಸ್ಲೆ, ಇದು ನಮಗ್ ತಿಳಿದಿರುವಂತೆ ಮ್ಯಾಗಿ, ಕಿಟ್ ಕ್ಯಾಟು, ನೆಸ್ಕೆಫೆ ಕಾಫಿ ಅಂತಹ ಪ್ರಮುಖ ಬ್ರ್ಯಾಂಡ್ ಗಳನ್ನ ನಿರ್ವಹಿಸುವಂತಹ ಒಂದು FMCG ಕಂಪನಿ ಆಗಿದೆ. ಸೊ ಕರ್ನಾಟಕದಲ್ಲಿ ನಂಜನಗೂಡು ನೆಸ್ಲೆ ಇನ್ಸ್ಟೆಂಟ್ ಕಾಫಿ ಸೌಲಭ್ಯವನ್ನ ನವೀಕರಿಸಲು ಹಾಗೂ ಬೆಳೆಸಲು ಈ ಕಂಪನಿಯು ಆಸಕ್ತಿ ತೋರಿದೆ. ಸೊ ಇದು ಇವತ್ತಿನ ಎಪಿಸೋಡ್. ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯ ಹಾಗೂ ನಮ್ಮ ರಾಜ್ಯದಲ್ಲಿ ಫ್ಯೂಚರ್ ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಶೇರ್ ಮಾಡಿದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸತನ್ನ ಕಲ್ತ್ರಿ ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಶೇರ್ ಮಾಡಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ತರದ ಬೈಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಸೊ ನೀವೆಲ್ಲಾದ್ರೂ ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ನಿಮ್ಮ ಇನ್ವೆಸ್ಟ್ಮೆಂಟ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಅಂಡ್ ಇನ್ನ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಿಸ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋಸ್ ನ ನೋಡಿ ನಿಮ್ಮ ನಾಲೆಜ್ ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.